ನಮಸ್ಕಾರ ಪಟ್ಟದ ಕಲ್ಲು. ಇಷ್ಟೇನಾ ಸೌಂಡು? ಎಷ್ಟು ಜನ ಇದ್ದೀರಾ? ಸೌಂಡು ಬಾದಾಮಿ ತನಕ ಕೇಳಿಸ್ಬೇಕು. ನಮಸ್ಕಾರ ನಮಸ್ಕಾರ. ಎಲ್ಲ ಹೆಂಗದಿರಿ? ಆರಾಮದಿರಿ? ಬಾಳ ಬಿಸಿಲತ್ತೈತಿ, ಇಲ್ಲ ತಂಡದೈತಿ. ಸೊ ಅದ್ಭುತವಾದಂತಹ ವೇದಿಕೆ, ವಿಕ್ರಮಾದಿತ್ಯ ವೇದಿಕೆ ಪಟ್ಟದ ಕಲ್ಲಿನಲ್ಲಿ ಇವತ್ತು ಚಾಲುಕ್ಯ ಉತ್ಸವ ನಡೀತಾ ಇದೆ. ಒಂದ್ಸತಿ ಜೋರಾಗಿ ಬೋಲ ಭಾರತ್ ಮಾತಾ ಕಿ ಜೈ. ಶಬಾಷ್, ಇನ್ನೂ ಜನ ಬೋಲ ಭಾರತ್ ಮಾತಾ ಕಿ. ಅದಕ್ಕೆ ಹಿರಿಯರು ಹೇಳ್ತಿರ್ತಾರೆ ಯಾವತ್ತಿದ್ರು ಚಿಕ್ಕವ್ರ ಬಂಧುಗಳೇ, ಒಂದ್ಸತಿ ಜೋರಾಗಿ ಬೋಲ ಭಾರತ್ ಮಾತಾ ಕಿ. ಅಲ್ಲ ರೀ, ಇಷ್ಟು ಜನ ಇದಾರಲ್ವಾ, ಹಾ, ನನ್ಗೆ ಯಾಕೋ ಸೌಂಡ್ ಬರ್ತಿರೋದು ನಮ್ಮ ಹೆಣ್ಮಕ್ಳದ್ದೇ ಜಾಸ್ತಿ ಸೌಂಡ್ ಬರ್ತಿದೆ. ಗಂಡು ಮಕ್ಕಳದೇ ಜಾಸ್ತಿ ಸೌಂಡ್ ಬರ್ತಾ ಇರೋದು ಇಲ್ಲಿ. ಹೌದಾ? ಹಾ, ಎಲ್ಲಿ ಸೌಂಡ್ ಮಾಡಿಸಿ ನೋಡೋಣ. ಒಲೆ ಒಲೆ ಇಷ್ಟೇ, ಈಗ ನೋಡಿ ಬರುತ್ತೆ. ಹೆಣ್ಣುಲಿಗಳ ಹಾ, ಇದು ಒಲೆ ಒಲೆ. ಎಷ್ಟೇ ಹುಲಿ ಅಂದ್ರು ಮನೆಗೆ ಹೋದ್ಮೇಲೆ ಇಲಿ ಆಯ್ತೀರಾ? ಅವ್ರೆಲ್ಲ ಕೈ ಎತ್ತುತ್ತಿದ್ದಾರೆ. ಇಲ್ಲಿ ನೋಡಿ ಫ್ರಂಟ್ ಅಲ್ಲಿ ಅಂಕಲ್, ಮದ್ವೆ ಆಗಿಲ್ವಾ ನಿಮಗೆ? ಸರ್ ಕೈ ಮೇಲೆ ಮಾಡ್ರಿ ಸರ್. ಅಲ್ಲ, ನೋಟ್ ಬ್ಯಾನ್ ಆದಾಗ ಏನು ಮದುವೆ ಏನು ಬ್ಯಾನ್ ಮಾಡಂಗಿಲ್ಲ ತೋರಿ. ಸೊ ಏನೇ ಇದ್ರು ಈ ಒಂದು ಅದ್ಭುತವಾದಂತಹ ವೇದಿಕೆಯನ್ನ ನಮಗೆ ಇಲ್ಲಿ ಕಲ್ಪಿಸಿಕೊಟ್ಟಿರ್ತಕ್ಕಂಥ ರಾಜ್ ಇವೆಂಟ್ಸ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಮತ್ತೊಂದ್ಸರಿ ಜೋರಾಗಿ ಜಾಲೆ ಜಾಲೆ ಜಾಲೆ. ಅಲ್ಲ ರೀ, ಹಾ. ಇಷ್ಟು ಜನ ಬಂದಿದ್ದ ಗಂಡ ಅದನ್ನ ಹೆಂಗಿರ್ಬೇಕು? ಹೆಂಗಿರ್ಬೇಕು? ಹೆಂಡತಿಗೆ ಎಲ್ಲಾದ್ರಲ್ಲೂ ಸಪೋರ್ಟ್ ಮಾಡ್ಬೇಕು. ಹಾ. ಅವಳು ಪ್ರತಿ ಹೆಜ್ಜೆಲ್ಲೂ ತಾನು ಹೆಜ್ಜೆಯಾಗಿ ನಿಂತ್ಕೋಬೇಕು. ನಮ್ ರಮೇಶ್ ಅಣ್ಣನ್ ನೋಡ್ ಕಲೀರಿ, ನಮ್ ಪಕ್ಕದ ಮನೆ ರಮೇಶ್ ಅಣ್ಣನ. ಅಣ್ಣ, ಅವ್ರ ಹೆಂಡತಿನ ಎಷ್ಟ್ ಚೆನ್ನಾಗ್ ನೋಡ್ಕೋತಾರ ಗೊತ್ತಾ? ದಿನಾಲು ಹೂನಲ್ಲೇ ಮುಳುಗ್ಸಿ ಹೂನಲ್ಲೇ ಸ್ನಾನ ಮಾಡಿಸ್ತಾರೆ. ನಿಮ್ ಯೋಗ್ತೆಗ್ ಒಂದಿನೇನಾದ್ರೂ ತರ ಮಾಡ್ಸಿದೀರಾ? ಓ, ರಮೇಶ್ ಅಣ್ಣ ನಿನ್ನ ದಿನಾಲು ಹೂನಲ್ಲೇ ಮುಳುಗಿಸಿ ಹೂನಲ್ಲೇ ಸ್ನಾನ ಮಾಡಿಸ್ತಾರೆ ಅವ್ರ ಹೆಂಡತಿನ. ಅವ್ರ ಹೆಂಡ್ತಿನ. ರಮೇಶ್ ಅಣ್ಣ ಏನ್ ವ್ಯಾಪಾರ? ಹೂವಿನ ವ್ಯಾಪಾರ. ನಮ್ದೇನ್ ವ್ಯಾಪಾರ? ಖಾರದ ಪುಡಿ. ಮುಳುಗಿಸ್ಲಾ? ರೇ, ಹೇಳಿ. ನೀವು ಗಂಡಸರೆಲ್ಲ ಒಂದೇ ರೀ, ನೀವು ಗಂಡಸರೆಲ್ಲ ಒಂದೇ. ಮೊನ್ನೆ ತಾನೇ ಪೇಪರಲ್ಲಿ ಓದ್ದೆ, ಯಾವನೊಬ್ಬ ತನ್ನ ಗಂಡ ತನ್ನ ಹೆಂಡತಿನ 15,000ಕ್ಕೆ ಮಾರ್ಬಿಟ್ನಣ್ಣ. ಇವನು ನನ್ನೊಂದಲ್ಲ ಒಂದಿನ ಮಾರ್ತಾನೆ. ದೀಪಿಕಾ, ನಿನ್ನ 6 ವರ್ಷದಿಂದ ಲವ್ ಮಾಡ್ತಾ ಇದ್ದೆ, ಸಪ್ತಪದಿ ತುಳಿದು ಮದುವೆ ಆಗಿದ್ದೀವಿ, ಹಿರಿಯರ ಆಶೀರ್ವಾದ ಎಲ್ಲದೆ. ನಿನ್ನ ನಾನು 15,000ಕ್ಕೆ. ಇಲ್ಲ ಇಲ್ಲ ಇಲ್ಲ, ಸಾರಿ ರೀ. 15,000ಕ್ಕೆ ಇಲ್ಲ ರೀ, ಸಾರಿ ರೀ. ನಿನ್ನ 15,000ಕ್ಕೆ. ಇಲ್ಲ ಇಲ್ಲ ಇಲ್ಲ, ಮಾರಿದ್ರೆ 20,000ಕ್ಕೆ ಮಾರೋದು. ರೀ ಹೇಳ್ರಿ, 25,000. ಬೇಡ ರೀ. 30,000ಕ್ಕೆ. ರೀ, ಇದ್ರ ಮೇಲೆ ಯಾರು ತಗೊಳಂಗಿಲ್ಲ. ಹಲೋ, ಹಾ. ಜಾಸ್ತಿ ಕೊಚ್ಕೋಬೇಡಿ. ಅಲ್ಲಿ ನೋಡಿ, ನೀವು ಮಾರ್ತೀನಿ ಅಂತ ತಕ್ಷಣ ಲಾಸ್ಟಲ್ಲಿ ನಾನ್ ತಗೋತೀನಿ ಅಂತ ಕೈ ಎತ್ತುತ್ತಿದ್ದಾರೆ. ಮೋಸ್ಟ್ಲಿ ಅವ್ನು ಗುಜರಿ ವ್ಯಾಪಾರಸ್ಥ ಆಗಿರ್ಬೇಕು. ತುಂಬಾ ಕಂಡಮ್ಮಾಗಿ ಮಾತಾಡ್ಬೇಡಿ ಹೆಣ್ಮಕ್ಳನ್ನ ನೀವು. ನಾನೇನು ಕೆಳಗ್ ಮಾಡ್ತಾ ಇರ್ತಾಯಿಲ್ಲ ಇಲ್ಲಿ. ಇಷ್ಟು ಜನ ಇವತ್ತಿಲ್ಲಿ ಪ್ರೋಗ್ರಾಮಿಗೆ ಬಂದಿದಾರಲ್ಲ, ಇವರೆಲ್ಲ ಏನಕ್ಕೆ ಬಂದಿದ್ದಾರೆ ಅನ್ಕೊಂಡಿದ್ದೀರಾ? ಏನಕ್ಕೆ ಬಂದಿದ್ದಾರೆ? ಚಾಲುಕ್ಯ ಉತ್ಸವ ನೋಡಕ್ ಬಂದಿದ್ದಾರೆ. ಇಲ್ಲ, ಇವರೆಲ್ಲರೂ ನನ್ನ ನೋಡಕ್ ಬಂದಿದ್ದಾರೆ. ನಿನ್ನ ನೋಡಕ್ಕೆ? ನಿನ್ನ ನೋಡ ಬದಲು ಆ ಬೀದಿ ನಾಯಿ ನೋಡಿದವರು ಚೆನ್ನಾಗಿರತ್ತಿತ್ತು. ಬನ್ನಿ ಇಲ್ಲಿ. ಏನು? ನನ್ನೊಂದ್ಸರಿ ಮೇಲಿಂದ ಕೆಳಗ್ ನೋಡಿ ನನ್ ನೋಡಿದ್ರೆ ನನ್ಸತ್ತೆ. ಏನಾದ್ರೂ ಅನ್ಸಿದ್ರೆ ಇಷ್ಟೊತ್ತಿಗೆ 4 ಮಕ್ಕಳಾಗ್ತಿತ್ತು. ಹಲೋ, ಮಕ್ಳು ಬಗ್ಗೆ ನೀವು ಮಾತಾಡ್ಬೇಡಿಪ್ಪ. ಬೇಕಾದ್ರೆ ಬೀದಿಲಿರೋ ನಾಯಿ ಅಣ್ಣ ತಿಂಗ್ಳಿಗ 25 ಮರಿನ ಪುತ 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 ಅಂತ ಹಾಕುತ್ತೆ. ಇವ್ನು ಯೋಗ್ತೆಗೆ ಒಂದು ಕೊಡಕ್ಕಾಗಿಲ್ಲ. ಏನೇನೋ ಬೀದಿಲಿರೋ ನಾಯಿ ಪುತ 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 ಅಂತ 25 ಮರಿನ ಹಾಕುತ್ತೆ. ಹಂಗಾರ ನಾಯಿನೇ ಮದುವೆ ಆಗು. ಪುತ 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 ಪುತ. ಲೇ, ಹಿಂಗೆಲ್ಲ ಜಗಳಾಡ್ಬೇಡ ಕಣೆ. ಗಂಡ ಹೆಂಡತಿ ಪ್ರೀತಿ ಅಂದ್ರೆ ಹೆಂಗಿರ್ಬೇಕು ಗೊತ್ತಿದೆ? ಹೆಂಗಿರ್ಬೇಕು? ತುಂಬಾ ಅನ್ಯೋನ್ಯವಾದಂತ ದಾಂಪತ್ಯ ಇರ್ಬೇಕು ಕಣೆ. ತುಂಬಾ ಅನ್ಯೋನ್ಯವಾದಂತ ಜೀವನ ಮಾಡ್ಬೇಕು. ನೋಡಿ, ಜನ ಎಲ್ಲ ಬರ್ತಾರೆ, ನಮ್ ಮಧ್ಯದಲ್ಲಿ ಏನೇನೋ ಉಳಿ ಇಡ್ತಿರ್ತಾರೆ. ಅದನ್ನೆಲ್ಲ ತಲೆ ಕೆಡ್ಸ್ಕೋಬಾರ್ದು. ಇಲ್ಲಪ್ಪ, ಗಂಡ ಹೆಂಡತಿ ನಾವು ಚೆನ್ನಾಗಿರ್ಬೇಕು. 3ನೇದವ್ರನ್ನ ಎಂಟ್ರಿ ಮಾಡ್ಕೋಬಾರ್ದು. ಓಕೆನಾ? ಮೂರನೇದವನ್ ಬಂದ್ರೆ ಒದ್ದೋಡಿಸ್ತೀನಿ. ಒದ್ದೋಡ್ಸು. ರೀ, ನೀವು ನನ್ನ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರ ರೀ, ಓ, ಈ ಕೂದ್ಲು ಯಾರದ್ರಿ? ನಂದೇ ಕಣೆ ಕೂದ್ಲು. ನಿಮ್ದು ಕುಂಗ್ರು ಕೂದ್ಲು ಅಲ್ವಾ? ಈಗ ನೋಡಿದ್ರೆ ಇಷ್ಟು ಉದ್ದ ಐತೆ. ನಂದೇ ಕಣೆ ಕೂದ್ಲು. ಅದು ಏನಾಗೋದು ಗೊತ್ತವ,
ಉದ್ದ ಇದ್ರೆ ಈ ಶುದ್ಧ ಇರ್ತವೆ, ಗುಂಗ್ರಲ್ವಾ ನುಳ್ಕೊಬಿಟ್ಟಿರ್ತವೆ, ಹಿಂಗ ಅಂದ್ರೆ ಉದ್ದ ಇರ್ತವೆ. ಓ ಬಾ ಇವಳು ಯಾರು? ನನ್ನ ಹೆಂಡತಿ ಕಣ. ಮತ್ ನೆನ್ನೆ ತೋರಿಸ್ತಲ್ಲ ಅವಳು. ಲೇ ಏನೇನ್ ಹೇಳ್ತಾನೆ ನೀನ್ ನಂಬ್ಕೋಬೇಡ, ದಯವಿಟ್ಟು ನಂಬ್ಕೋಬೇಡ. ಏನ್ ಹೇಳ್ತಿದ್ರು? ನೆನ್ನೆ ಅಲ್ಲಿ ಜಾತ್ರೆಯಲ್ಲಿ ಹೆಗ್ಲ ಮೇಲೆ ಕೈ ಹಾಕೊಂಡು ಓಡಾಡ್ತಿದ್ದ, ಕೇಳಿದ್ರೆ ಅವಳು ಹೆಂಡ್ತಿ ಅಂದ. ಅಯ್ಯೋ ನನ್ ಗಂಡ ನನಗ್ ಮೋಸ ಮಾಡ್ತಿದ್ದಾನ. ನನ್ ಮೋಸ ಅಪ್ಪ ನೀನ್ ಸುಮ್ನೆ ಹೋಗತ್ತಾಗೆ. ಅಲ್ಲಿ ಚಿತ್ರದುರ್ಗದಲ್ಲಿ ತೋರಿಸ್ತಲ್ಲ ಅವಳು. ಚಿತ್ರದುರ್ಗದಲ್ಲಿ ಒಬ್ಬನ್ ನೋಡ್ಕೊಂಡು ನಿನಗಿಂತ ಚೆನ್ನಾಗಿದ್ಲು. ದೇವಡ್ಸಿ ನನ್ ಮಗನೇ, ಯಾಕ್ರಿ ಹಿಂಗ್ ಅನ್ಯಾಯ ಮಾಡ್ತೀರಿ? ಇಷ್ಟು ಚೆನ್ನಾಗಿರೋ ಹೆಂಗ್ಸ್ನ ಬಿಟ್ಟು ಇನ್ನೊಂದ್ ಯಾವ್ದೋ ಹೆಂಗ್ಸ್ ಬೇಕಾ ನಿಮ್ಗೆ? ಕಿತ್ತೂರು ಉತ್ಸವ ಅಲ್ಲಿಗೆ ಒಬ್ಳು ಕರ್ಕೊಂಬಂದ, ಅವಳು ಚೆನ್ನಾಗಿಲ್ದು ನಿನಗಿಂತ. ಕುಡ್ದು ನರಕಕ್ಕೆ ಹೋಯ್ತೀಯ ನೀನು. ನರಕ ಕುಡ್ದವ್ರು ನರಕಕ್ಕೆ ಹೋಯ್ತಾರ ಬ್ರೋ. ಜೋರ ಹೇಳಿ. ಇಲ್ಲ ತಾನೆ? ಹೋಗ್ಬೇಕು. ಹೇಳ್ತೀನಿ ಕೇಳು. ಏನ್ ಗುರು, ಎಲ್ಗೋಯ್ತೀನಿ? ನರಕಕ್ಕೆ ಹೋಯ್ತೀಯ. ನಾನ್ ನರಕಕ್ಕೆ ಹೋಯ್ತೀನಿ. ಬಾರೋನರು ಅವ್ರ ನರಕಕ್ಕೆ ಹೋಯ್ತು. ಮಾಡಿ ಎಬ್ರ ಮಾತಾಡ್ಬಿಟ್ಟು ನಮ್ ಹುಡುಗರು ತಲೆ ಕೆಡಿಸ್ತೀಯ ನೀನು. ಲೇ ಡ್ರಿಂಕ್ ಅನ್ನೋದ್ ಮಾಡ್ಲೇಬೇಡ. ಡ್ರಿಂಕ್ ಅನ್ನೋದ್ ಮಾಡಬಾರ್ದ? ನಮ್ ಹುಡುಗರು ಗೊತ್ತು ಡ್ರಿಂಕಿಗೆ ಡ್ರಿಂಕ್ ಅಂತ ಯಾಕೆ ಹೆಸರಿಟ್ರು ಅಂತ. ಅಲ್ವೇನ್ರಪ್ಪ? ಯಾಕೆ ಅಂದ್ರೆ ಒಂದೊಂದು ಅಕ್ಷರಕ್ಕೂ ಒಂದೊಂದು ಪೆಗ್ಗು. ಒಂದೊಂದು ಅಕ್ಷರಕ್ಕೂ ಒಂದೊಂದು ಪೆಗ್ಗು. ಮೊದಲನೇ ಪೆಗ್ಗು ಡಿ. ಮೊದಲನೇ ಪೆಗ್ಗಿಗೆ ಡಿ. ಡಿ ಅಂದ್ರೆ ಮೊದಲನೇ ಪೆಗ್ ತಗೊಂಡಾಗ ಡೈಜೆಷನ್ ಆಗುತ್ತೆ. ಮೊದಲನೇ ಪೆಗ್ಗು ಡೈಜೆಷನ್. ಎರಡನೇ ಅಕ್ಷರಕ್ಕೆ ಎರಡನೇ ಪೆಗ್ಗು. ಆರ್. ಆರ್ ಅಂದ್ರೆ ರಿಲ್ಯಾಕ್ಸ್ ಆಗುತ್ತೆ ಎರಡನೇ ಪೆಗ್ಗಿಗೆ. ಎರಡನೇ ಪೆಗ್ ರಿಲ್ಯಾಕ್ಸ್. ಮೂರನೇ ಪೆಗ್ ತಗೊಂಡ್ರೆ ಮೂರನೇ ಅಕ್ಷರ ಐ. ಐ ಇಂಟೆಲಿಜೆಂಟ್ ಆಗ್ಬಿಡ್ತೀವಿ. ಇಂಟೆಲಿಜೆಂಟ್. ಎಸ್. ನಾಲ್ಕನೇ ಪೆಗ್ಗಿಗೆ ನಾಲ್ಕನೇ ಅಕ್ಷರ ಹೆಣ್ಣು. ನಾಟಿ ಆಗ್ಬಿಡ್ತೀಯ ಕಣೋ. ನಾಲ್ಕನೇ ಪೆಗ್ ಕುಡಿದ ತಕ್ಷಣ ನಾಟಿ ಆಗ್ಬಿಡ್ತೀಯ. ಇನ್ನು ಐದನೇ ಪೆಗ್ ತಗೊಂಡ್ರೆ ಲಾಸ್ಟ್ ಅಕ್ಷರ ಯಾವುದು? ಕೆ. ಕಿಂಗ್ ಆಗ್ಬಿಡ್ತೀಯ. ನೀನ್ ಮಾತ್ರ ಮಾತಾಡ್ಬೇಕು, ಬೇರೆ ಯಾರು ಮಾತಾಡಂಗಿಲ್ಲ. ಲೇ ಕರೆಕ್ಟ್ ಅಲ್ಲ ಒಬ್ರು? ಯಾವ್ದನ್ನ ಅಲ್ಲ ಅಣ್ತಮ್ಮ ಜೊತೆಲೇವನೆ. ಮುಗಿದ ತಕ್ಷಣ ಹೋನ. ಎಲ್ಲ ಸಂಘದವ್ರೆ ಇದ್ರಿ ಇಲ್ಲಿ. ಅಕ್ಕ ಬಂದ ಜೊತೆಲಿ ನಿಗ್ರಾಡು ಬಂದಿಲ್ವಲ್ಲ. ದಯವಿಟ್ಟು ನೋಡು, ಕುಡಿತದಿಂದ ಲಿವರು ಕಿಡ್ನಿ ಎಲ್ಲ ಹಾಳಾಗತ್ತೆ. ದಯವಿಟ್ಟು ಕುಡಿಬೇಡ. ಮೊನ್ನೆ ಪೇಪರ್ ಅಲ್ಲಿ ಓದ್ದೆ, ಕುಡಿದ್ರೆ ಲಿವರು ಕಿಡ್ನಿ ಎಲ್ಲ ಹಾಳಾಯ್ತದೆ ಅಂತ. ಅವತ್ತಿಂದನೇ ಬಂದ್ ಶಬಾಸ್ ಕುಡಿಯೋದ್ ಬಿಟ್ಬಿಟ್ಟಲ್ಲ. ಇಲ್ಲ, ಪೇಪರ್ ಓದೋದ್ ಬಿಟ್ಬಿಟ್ಟೆ. ಪೇಪರ್ ಓದೋದೇ ಬಿಟ್ಬಿಟ್ಟೆ. ಎಸ್. ಸರಿಯಾಗಿದೆ ನೋಡೋ. ಏನೇನೋ ಮಾತಾಡಕ್ ಹೋಗ್ಬೇಡ. ಇಲ್ಲಿ ಎದುರುಗಡೆ ಎಲ್ಲ ಹಿರಿಯರು ಅವ್ರು ಮತ್ತೆ ನಿನ್ ಕೆಡ್ದಾಗ ಹೊಡೆದ್ ಬಿಡ್ತಾರ. ಮತ್ತೆ ಅವರು ನಾನು ಎದುರುಗಡೆ ಕುಡ್ದಾಗ ಯಾರು ನಿಂತ್ಕೊಂಡ್ ಮಾತಾಡೋದೇ ಇಲ್ಲ. ಯಾರು ನಿಂತ್ಕೊಂಡ್ ಮಾತಾಡಲ್ಲ. ನಮ್ CM ಸಾಹೇಬ್ರು ನನ್ನ ಎದುರುಗಡೆ ನಿಂತ್ಕೊಂಡ್ ಮಾತಾಡಲ್ಲ ಕುಡ್ದಾಗ. ಏನೋ ಮಾತಾಡ್ತಿದ್ದೆ. ಮಾತಾಡಲ್ಲ. ಯಾಕೆ? ವಾಸನೆ ಹೊಡಿಯುತ್ತಲ್ಲ. ವಾಸನೆ ಹೊಡಿಯತ್ತೆ ಅಂತ. ಮತ್ತೆ ಯಾರು ಮಾತಾಡ್ತಾರೆ ಅಂದ್ರೆ ಯಾರಿಗೂ ಎದುರಲ್ಲ ನೀನು? ಯಾರು ಎದುರಲ್ಲ. ನಾನು ಎದುರುಗಡೆ ಹುಲಿ ಬಂದ್ರೆ ಎದುರಲ್ಲ ನಾನು. ಹುಲಿ? ಸುಮ್ನಿರಲಿ. ಹುಲಿ ಬಂದ್ರೆ ಓಡೋಯ್ತಿರ್ತಾರೆ. ನೀನ್ ಒಳ್ಳೆ ಒಂದ್ಸಲ ಇದ್ದಕ್ಕಿದ್ದಾಗ ನನ್ನ ಎದುರುಗಡೆ ಹುಲಿ ಬಂತು. ಬಲ್ದಕಲ್ ಎತ್ತು. ಬಲ್ಗಾಲ್ ಎತ್ತು. ಗೊಂಬೆ ಅಂಗಡಿ ಒಂದು ಮೆಟ್ ತಗೊಂಡ್ ಹೊಡೆದ ಹೊಡೆಸ್ಕೊ ಬಂದೆ. ಬಂದಿದ್ದು ಗೊಂಬೆ ಅಂಗಡಿಲಿ ಅಲ್ಲೇನೆ. ಸುಮ್ನಿರಲಿ. ನಿನ್ ಮಾತ್ ಕೇಳ್ಕೊಂಡ್ರೆ ನಾನ್ ಜನರ ಹತ್ರ ಹೊಡ್ಸ್ಕೋಬೇಕಾಗತ್ತೆ. ಒಂದ್ ಕೆಲ್ಸ ಮಾಡ್ತೀನಿ, ನಾನು ಏನೋ ಟಿಪ್ಸ್ ಕೊಡ್ಬೇಕು ಅವ್ರಿಗೆ. ಸುಮ್ನಿರಿ ನೀನು. ಕೊಡು ಅಪ್ಪ. ಎಲ್ಲ ನಾನು ಟಿಪ್ಸ್ ಕೊಡ್ತೀನಿ, ಕೇಳಕ್ ರೆಡಿ ಇದ್ರಿ? ಸೌಂಡ್ ಬರ್ಬೇಕ್ರೆ. ಹೂವಿನ ಬಾಣದಂತೆ. ಏನ್ ಸಕ್ಕದಾಗ ಆಡ್ತೀರಿ. ಹೂವಿನ ಬಾಣದಂತೆ ಶೀತಲವಾದಂತೆ ನೀ ಬಂದ ಮೇಲೆ ಬಾಕಿ ಮಾತೇನು. ನೋಡು, ಇದೇ ಖುಷಿಲಿ ಅವ್ರಿಗೆ ಒಂದು ಟಿಪ್ಸ್ ಕೊಡ್ಬೇಕು. ಸುಮ್ನಿರು. ಓನಲ್ಲ ಕರಿಮಣಿ ಮಾಲೀಕ ನಾನಲ್ಲ, ನೀನು ಅಲ್ಲ. ಸುಮ್ನಿರು. ಏನ್ ಟಿಪ್ಸ್ ಕೊಡ್ಬೇಕು? ಸುಮ್ನಿರಲ್ಲಿ. ಕೊಡ್ತೀನಿ. ಸಣ್ಣಗಿದ್ದವ್ರು ದಪ್ಪ ಆಗ್ಬೇಕಾದ್ರೆ ನನ್ನ ಮಾತ್ ಕೇಳ್ರಿ. ಇವತ್ತು ಸಣ್ಣ ಇದ್ದವ್ರು ದಪ್ಪ ಆಗ್ಬೇಕು ಅಂತ ಓಡಾಡ್ತಿದ್ರಿ, ದಪ್ಪಗಿದ್ದವ್ರು ಸಣ್ಣ ಆಗ್ಬೇಕು ಅಂತ ಓಡಾಡ್ತಿದ್ರಿ. ನೋಡ್ರಿ, ಒಂದ್ ಕೆಲಸ ಮಾಡ್ರಿ. ಸಣ್ಣಗಿರೋರು ದಪ್ಪ ಆಗ್ಬೇಕು ಅಂತಂದ್ರೆ ಹಾಲ್ ಕುಡೀರಿ. ಬೆಕ್ಕ ಯಾಕೆ ದಪ್ಪ ಆಗಿಲ್ಲ? ಅದು ಡೈಲಿ ಹಾಲು ಕುಡಿತಾನೆ ಬೆಕ್ಕು. ಬೆಕ್ಕ ಯಾಕೆ ದಪ್ಪ ಆಗಿಲ್ಲ? ಅದು ಪ್ರಾಣಿ ಕಣಲೆ. ಪ್ರಾಣಿ ಆದ್ರೇನು ದಪ್ಪ ಆಗಿಲ್ಲ ಹಾಲು ಕುಡಿದ್ರೆ. ಟಿಪ್ಸ್ ಕೊಡ್ತೀನಿ ಅಂತ ಸುಳ್ಳು ಹೇಳ್ಬೇಡ, ಹೇಳು ನೀಟಾಗಿ. ಇದು ಬೇಡ, ಬೇರೆ ದಪ್ಪಗಿದ್ದವ್ರು ಸಣ್ಣ ಆಗ್ಬೇಕು ಅಂತಂದ್ರೆ ಡೈಲಿ ನಾನು ಹೇಳ್ದಂಗ್ ಮಾಡ್ರಿ. ದಪ್ಪಗಿದ್ದವ್ರು ಸಣ್ಣ ಆಗ್ಬೇಕು ಅಂತಂದ್ರೆ ವಾಕಿಂಗ್ ಮಾಡಿ. ಆನೆ ಯಾಕೆ ಸಣ್ಣ ಆಗಿಲ್ಲ? ಆನೆ ಏನು ಕಾಡಲ್ಲಿ ಚೇರ್ ಹಾಕೊಂಡ್ ಕೂತ್ಕೊಂಡು ಉತ್ಸವ ನೋಡ್ತಾ ಇರ್ತದ ಟಿವಿಲಿ? ಆನೇನು ಪ್ರಾಣಿ ಕಣ. ಮತ್ತೆ ಓಡಾಡ್ತಾ ಇರ್ತೈತೆ ತಾನೆ ಕಾಡಲ್ಲಿ. ಸುಮ್ನಿರಪ್ಪ ನೀನು. ಅವ್ರ ಹಾಡಿನ ಪ್ರಿಯರು ಆಡಿಸ್ತೀನಿ ನಾನು.